ದೇಶಾದ್ಯಂತ ಮತ್ತು ವಿದೇಶಗಳಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡಿದೆ. ಕಳ್ಳರು ಎಲ್ಲ ಕಡೆ ಇರೋರೆ, ಹಿಂದೂ ಪಕ್ಷ ಇರಲಿ ಅಥವಾ ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವುದೇ ಇರಲಿ, ಅದು ಪಕ್ಷ ಅಂತ ಬರೋದಿಲ್ಲ. ಯಾವುದೇ ಧಾರ್ಮಿಕ ಕ್ಷೇತ್ರಗಳಲ್ಲಿದೆ, ಆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಳ್ಳತನ ಅನ್ನುವಂಥದ್ದು, ಕಳ್ಳರನ್ನುವಂಥವ್ರು ಕೆಲವೊಬ್ರು ಇರೋರೆ. ಹೀಗಾಗಿ ಇಲ್ಲಿಯೂ ಕೂಡ ರಾಮ ಮಂದಿರದಲ್ಲಿ ಕೆಲವು ಗೆದ್ದಲುಗಳು ಸೇರಿಕೊಂಡು ಅವ್ಯವಹಾರ ಮಾಡಿದ್ದಾರೆ. ಈಗಾಗಲೇ ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಯಾವುದೇ ಕಳ್ಳನನ್ನು ನಾವು ಬಿಡೋದಿಲ್ಲ. ಹಾಗಂತ ಹೇಳಿ 8 ಮಂದಿ ಮೇಲೆ FIR ಮಾಡಿ 8 ಜನರನ್ನು ಬಂಧಿಸಿ ಇವತ್ತು ಜೈಲಿಗಟ್ಟಿದ್ದಾರೆ. ಭ್ರಷ್ಟಾಚಾರ ಅನ್ನುವಂಥದ್ದು ನಾವು ಸಹಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಮೋದಿಯವ್ರದ್ದು ಆದೇಶ ಇದೆ, ಯೋಗಿ ಅವ್ರದ್ದು ಇದೆ. ಆ ನಿಟ್ಟಿನಲ್ಲಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೋಡಿ, ರಾಮನ ಹೆಸರಿನ ಮೇಲೆ ನೋಡಿ, ಅಲ್ಲಿ ಯಾರೋ ಒಬ್ಬರ ಆಸ್ತಿ ಅಲ್ಲ, ರಾಮ ಮಂದಿರ ಕಮಿಟಿ ಇದೆ, ಅಲ್ಲಿ ಅನೇಕ ಜನ ನೌಕರರಿದ್ದಾರೆ. ಆ ನೌಕರರು ಈ ಕೆಟ್ಟ ಕೆಲಸ ಮಾಡಿದ್ದಾರೆ. ಇವತ್ತು ನೋಡಿ, ಇದೇ ರಾಮ ಮಂದಿರ ಅವ್ಯವಹಾರವನ್ನು ಇವತ್ತು ಕಾಂಗ್ರೆಸ್ನವರಾಗಲಿ, ಬೇರೆ ಪಕ್ಷದ ಸಮಾಜವಾದ ಪಕ್ಷದವರಾಗಲಿ ಭಾಳ ದೊಡ್ಡ ಮಟ್ಟಕ್ಕೆ ಒಯ್ತಾ ಇದ್ದಾರೆ. ನಾನು ಅವಳಿಗೆ ಪ್ರಶ್ನೆ ಮಾಡ್ತೇನೆ, ಇದೇ ಹಜ್ ಮತ್ತು ಇದ್ಯಾವುದು ವಕ್ಫ್ ಬೋರ್ಡ್ನಲ್ಲಿ ಎಷ್ಟು ಅವ್ಯವಹಾರ ಆಗಿಲ್ಲ? ಸಾವಿರಾರು ಕೋಟಿ ರೂಪಾಯಿ ವಕ್ಫ್ ಆಸ್ತಿಯನ್ನು ಅನೇಕ ಕಾಂಗ್ರೆಸ್ ರಾಜಕಾರಣಿಗಳು, ಸಮಾಜವಾದ ಪಕ್ಷದ ರಾಜಕಾರಣಿಗಳು ನುಂಗಿ ಹಾಕಿದ್ದಾರೆ. ಅದನ್ನ್ಯಾಕೆ ಇವರು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡ್ತಾ ಇಲ್ಲ? ಅದರ ಬಗ್ಗೆ ಯಾಕೆ ಇವ್ರು ಗಮನ ಹರಿಸ್ತಿಲ್ಲ? ಒಬ್ಬ ವಕ್ಫ್ ಬೋರ್ಡ್ ಆಸ್ತಿಯನ್ನು ಕಬಳಿಸಿದವನ ವಿರುದ್ಧ FIR ಆಗಿದೆಯಾ? ಇವತ್ತು ರಾಮ ಮಂದಿರ ದೇವಸ್ಥಾನದ ಹುಂಡಿ ಕಳ್ಳತನ ಪ್ರಕರಣದಲ್ಲಿ 8 ಮಂದಿ ಜೈಲಿಗೆ ಹೋದರು. ಇವತ್ತು ವಕ್ಫ್ ಆಸ್ತಿಯನ್ನು ಕಬಳಿಸಿದವರು ಯಾರಾದರೂ ಜೈಲಿಗೆ ಹೋಗಿದ್ದಾರಾ? ವಿಚಾರ ಮಾಡಿ. ನೋಡಿ, ಅಲ್ಲಿ ಒಳಗಡೆ ಇದ್ದಂಥವರು ಯಾರು ಯೋಗಿ ವಿರೋಧಿಗಳಲ್ಲ, ಎಲ್ಲರೂ ಕೂಡ ಹಿಂದೂ ಧರ್ಮದವರೇ ಆಗಿದ್ದಾರೆ, ಹಿಂದೂ ಧರ್ಮದಕ್ಕಾಗಿ ಕೆಲಸ ಮಾಡಿದವರೇ ಇದ್ದಾರೆ. ಹೀಗಾಗಿ ಇಲ್ಲಿ ಆ ಪ್ರಮೇಯ ಬರುವಂಥದ್ದಲ್ಲ. ಅವರ ಬುದ್ಧಿಗೆ ಮಂಕು ಬುದ್ಧಿ ಏರ್ಚಿದ್ದಾರೆ ಅಂತ ಹೇಳ್ತಾರೆ. ಮಂಕು ಬುದ್ಧಿಯಿಂದ, ದುರಾಸೆಯಿಂದ ಈ ಕೆಲಸ ಮಾಡಿದ್ದಾರೆ. ರಾಮ ಅವರಿಗೆ ಒಳ್ಳೆ ಶಿಕ್ಷೆಯನ್ನು ಯೋಗಿ ಮುಖಾಂತರ ಕೊಟ್ಟಿದ್ದಾರೆ. RSSಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ, ಸಂವಿಧಾನನೇ ಮುಕ್ತವಾಗಿ ಅವಕಾಶ ಕೊಟ್ಟಿದೆ. ಇದೇ ಚಿತ್ತಾಪುರ್ನಲ್ಲಿ ಇವರ ರಿಜಿಸ್ಟ್ರೇಷನ್ ಇಲ್ಲ, ಇವರಿಗೆ ನಾವು ಪರವಾನಗಿ ಕೊಡೋದಿಲ್ಲ ಅಂತ ಹೇಳಿ ಪರವಾನಗಿ ನಿರಾಕರಣೆ ಮಾಡಿದರು. ಅದೇ ಕಲಬುರಗಿ ಹೈಕೋರ್ಟ್ ಪೀಠ ಅವರಿಗೆ ಪರವಾನಗಿ ಕೊಡ್ತು. ಹೈಕೋರ್ಟ್ ಪೀಠ ಕೇಳಾರ್ದು ಈ ಪ್ರಿಯಾಂಕಾ ಖರ್ಗೆ ಅವರ ಕೇಳ್ತಾರೆ. ಇದರ ಉದ್ದೇಶ ಏನು ಅಂತ ಕೇಳಿದರೆ RSSಗೆ ಅಪಮಾನ ಮಾಡೋದು, ಹಿಂದೂಗಳಿಗೆ ಅವಮಾನ ಮಾಡೋದು. ಇಷ್ಟಕ್ಕೂ ಭ್ರಷ್ಟಾಚಾರಿಗಳ ದುಡ್ಡು RSSಗೆ ಬೇಕಾಗಿಲ್ಲ, ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಇದು ನಮ್ಮ ಅನಿಸಿಕೆ.